ವಾಟ್ಸಪ್ ಮಚ್ಚ ವಾಟ್ ಆರ್ ಡೂಯಿಂಗ್? ಏನು ಇಂಗ್ಲೀಷಾಗ ಮಾತಾಡ್ತೀಯಾ? ಕನ್ನಡದಲ್ಲಿ ಮಾತಾಡ್ಬೇಕಮ್ಮ. ಯಾಕಂದರೆ ನಾವು ಕನ್ನಡಿಗರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಕನ್ನಡಿಗರಲ್ವಾ? ಅವಾಗಲೇ ಮನೆಗೆ ಬಾ ಅಂತ ಕರೆದೆ. ಏನಂತ ಮೆಸೇಜ್ ಮಾಡಿದ್ಯಾ ನೋಡು, ಕಮ್ ಟು ಹೋಮ್ ಎಟ್ 6 ಅಂತ ಇಂಗ್ಲೀಷಲ್ಲಿ ಕಳಿಸಿದ್ಯಾ. ಅದನ್ನ ಕನ್ನಡದಲ್ಲಿ ಕಳಿಸ್ಬೋದಾಗಿತ್ತಪ್ಪ. ಕನ್ನಡದಲ್ಲೇ ಕಳಿಸ್ಬೋದು ಮಚ್ಚ. ಟೈಪ್ ಮಾಡ್ಬೇಕು ಅಂದರೆ ಕಷ್ಟ ಆಗುತ್ತೆ. ಏನ ಕನ್ನಡದಲ್ಲಿ ಟೈಪ್ ಮಾಡೋದು ಕಷ್ಟನಾ ನಿನಗೆ? ಏನು ಬೇಕಪ್ಪ ನಿನಗೆ ಹೇಳು. ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಟೈಪ್ ಮಾಡೋದು ನೋಡೋಣ. ಇದ್ರೆ ನೆಮ್ಮದಿಯಾಗಿ ನೆಮ್ಮದಿಯಾಗಿ ಇರಬೇಕು. ಇಷ್ಟೇ ಇಷ್ಟೇ. ಮತ್ತೇನು ಬೇಕಪ್ಪ ನಿನಗೆ? ನನಗೂ ಒಬ್ಳು ಹುಡುಗಿ ಬೇಕಂತ ಮಾಡು. ಹೌದಾ? ಈಗ ಟೈಪ್ ಮಾಡೋದಲ್ಲ, ನೀನು ಟೈಪ್ ಮಾಡೋದು ಕಷ್ಟ ಅನ್ಕೋ. ವಾಯ್ಸ್ ನೋಟು ಕೂಡ ಕಳಿಸ್ಬೋದಪ್ಪ. ನೋಡು, ವಾಯ್ಸ್ ನೋಟ್ ಆನ್ ಮಾಡೋದನ್ನ. ನನಗೂ ಒಬ್ಳು ಹುಡುಗಿ ಬೇಕು. ಇಷ್ಟೇ. ಹೆಂಗೋ ಇದೆಲ್ಲ? ಏನಿಲ್ಲ ಮಗ, ಈಗಲೇ ಆ್ಯಪ್ ಸ್ಟೋರ್ಗೆ ಹೋಗು, ಇಲ್ಲ ಪ್ಲೇಸ್ಟೋರ್ಗೆ ಹೋಗು. ದೇಶ್ ಕನ್ನಡ ಕೀಬೋರ್ಡ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೋ. ಆರಾಮಾಗಿ ಕನ್ನಡದಲ್ಲಿ ಟೈಪ್ ಮಾಡು. ಈಗಲೇ ಮಾಡ್ಕೊತೀನಿ. ಮಾಡು ಗುರುಗಳೇ. ನಿಮಗೂ ಕೂಡ ಕನ್ನಡದಲ್ಲಿ ಸುಲಭವಾಗಿ ಟೈಪ್ ಮಾಡಬೇಕಂತಿದ್ರೆ ಈಗಲೇ ಆ್ಯಪ್ ಸ್ಟೋರ್ಗೆ ಹೋಗಿ, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗಿ ದೇಶ್ ಕನ್ನಡ ಕೀಬೋರ್ಡ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸುಲಭವಾಗಿ ಕನ್ನಡದಲ್ಲಿ ಟೈಪ್ ಮಾಡಿ. ಯಾಕಂದರೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.